ಹಲೋ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದಂಗೆ ಈಗ ನಾವು ಬೆಳಗಾಂ ಟು ಶಿರೋಡ ಬೈ ಬೈಕ್ ಟ್ರಿಪ್ ಹೋಗ್ತಿದ್ದೇವೆ ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಸಲುವಾಗಿ. 8 ಗಂಟೆಗೆ ಗಾಡಿ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಹೊಂಡಾ ತೊಗೊಂಡೇವಿ. 8 ಗಂಟೆಗೆ ಹೋಗೋದ ಉದ್ದೇಶ ಅಂದ್ರೆ ಥಂಡಿ ಭಾಳ ಇತ್ತು ಬೆಳಗಾವ್ನಾಗ. ಮತ್ತು ನಾವು ಹೋಗೋದೀಗ ಅಂಬೋಲಿ ರೋಡ್, ಅಂಬೋಲಿ, ಚಂದಗಢ, ಸಾವಂತವಾಡಿ. ಸೊ ಥಂಡಿ ಭಾಳ ಇರ್ತದೆ ಅಂತ ಹೇಳಿ ಸ್ವಲ್ಪ ಲೇಟಾಗೆ ಬಿಡತ್ತೀವಿ. ಹೋಗೋ ಮುಂದೆ ಗಣಪತಿಗೆ ದರ್ಶನ ತಗೊಂಡನ ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ಕ್ಯಾಂಪ್ದಿಂದ ಹಿಂಡಲ್ಗ, ಹಿಂಡಲ್ಗದಿಂದ ಚಂದಗಢ, ಚಂದಗಢದಿಂದ ಸಾವಂತವಾಡಿ, ಸಾವಂತವಾಡಿಯಿಂದ ಶಿರೋಡ. ಫುಲ್ ಬ್ಲಾಗ್ನಾಗ ನಾವ್ ಎಲ್ಲಿ ಏನೇನ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಅಲ್ಲಿ ಫುಡ್, ಅಲ್ಲಿ ನೇಚರು, ಅದೇನೇನೋ ಬರ್ತದ, ಹೆಂಗದ, ಮತ್ತೆ ಎಷ್ಟ್ ಟೋಟಲ್ ಲಾಸ್ಟ್ ವಿಡಿಯೋದಾಗ ಎಷ್ಟ್ ಖರ್ಚಾಗತ್ತ ಬೈಕ್ ಹೋಗೋದ್ರಿಂದ. ಮತ್ತೆ ಬೈಕ್ನಾಗ ಹೋದ್ರ ಚಲೋನು, ಕಾರ್ನಾಗ ಹೋದ್ರ ಚಲೋನು, ಎರಡು ಡಿಸ್ಕಸ್ ಮಾಡೋಣ. ಇದು ಪಾರ್ಟ್ 1, ಪಾರ್ಟ್ 2 ದಾಗ ಹಾಕತ್ತೆ ವಿಡಿಯೋ. ಅದೇ ವಿಡಿಯೋ ಭಾಳ ಲೆಂತ್ ಇದೆ ಅಂತ ಹೇಳಿ. ಆಮೇಲೆ ಶಿರೋಡದಾಗ ಏನೇನ್ ಎಕ್ಸ್ಪ್ಲೋರ್ ಮಾಡಿದ್ವಿ, ಶಿರೋಡಾಗಿನ ರೆಸಾರ್ಟ್ ಹೆಂಗಿತ್ತು ಎಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ ನಾನು. ಇದು ನೋಡ್ತಾ ಇರೋದು ಈಗ ಬೆಳಗಾವ್ ಮತ್ತು ಕರ್ನಾಟಕ ಬಾರ್ಡರ್. ಇದು ಶಿನೋಳಿ ಬಾರ್ಡರ್ ಅಂತಾರೆ ಇದಕ್ಕೆ. ಇದು ಚಂದಗಢ ರಸ್ತೆ. ಬೆಳಗಾಂದಿಂದ ಶಿರೋಡ ತನ ರೋಡ್ ಅಂತೂ 1 ನಂಬರ್ ಅದ. ಯಾವುದೇ ರೀತಿಯ ನಿಮ್ಗ ತ್ರಾಸ ಆಗಂಗಿಲ್ಲ. ನೇಚರ್ ಎಂಜಾಯ್ ಮಾಡ್ಕೋತ ಹೋಗ್ಬೋದು. ಇದು ಟೋಲ್ ನಾಕ, ಮಹಾರಾಷ್ಟ್ರ ಗೌರ್ಮೆಂಟ್ ಟೋಲ್ ನಾಕ. ನನ್ನ ಅನ್ಸೋ ಮಟ್ಟಿಗೆ ಟೋಲ್ ನಾಕದಾಗ ಏನ್ ಟೋಲ್ ಕಲೆಕ್ಟ್ ಆಗತ್ತಿಲ್ಲ ಈಗ. ನಾಮಕೆ ವ್ಯವಸ್ಥೆ ಅದ ಇಲ್ಲಿ, ಟೋಲ್ ಏನು ಇಲ್ಲ. ಇದೆಲ್ಲ ಒಂಥರ ಪಶ್ಚಿಮ ಘಟ್ಟ. ನಾವೆಲ್ಲ ಪಶ್ಚಿಮ ಘಟ್ಟ ಅಂತೇವಿ, ಅವ್ರ ಮಹಾರಾಷ್ಟ್ರ ಸಹ್ಯಾದ್ರಿ ಪರ್ವತದ ಏರಿಯಾ ಅಂತಾರ. ಎಲ್ಲ ಇದು ಮಲೆನಾಡು ಏರಿಯಾ. ನಾವು ಶಿರೋಡ ಎದಕ್ ಆಯ್ಕೆ ಮಾಡ್ಕೊಂಡಿದ್ವಿ ಅಂದ್ರೆ, ಆಕ್ಚುಲಿ ಆನಿವರ್ಸರಿ ಸಲುವಾಗಿ ನಾವು ಗೋವಾಕ್ ಹೋಗೋ ಪ್ಲಾನ್ ಇತ್ತು. ನಮ್ಮ ಆನಿವರ್ಸರಿ ಬಂದ್ಬಿಟ್ಟು ಡಿಸೆಂಬರ್ 31ಗೆ. 31ಗೆ ಗೋವಾದಾಗ ಬಾಳ ರಶ್ ಇರ್ತದ, ಫ್ಯಾಮಿಲಿ ಜೊತೆ ಹೋಗಕ್ ಆಗಂಗಿಲ್ಲ ಅಂತೇಳಿ ಎಲ್ಲಾ ಸರ್ಚ್ ಮಾಡಿ ಎಲ್ಲಾ ಕಡೆಯಿಂದ ಮಾಹಿತಿ ತಗೊಂಡ ನಾವು ಫೈನಲ್ ಮಾಡಿದ್ದು ಶಿರೋಡ. ಶಿರೋಡದಾಗ ಹೋಟೆಲ್ ಬುಕ್ ಮಾಡ್ಲಿಕ್ಕೆ ನಮ್ಮ ಸ್ಟೋರ್ ಮ್ಯಾನೇಜರ್ ರಾಹುಲ್ ಹೆಲ್ಪ್ ಮಾಡಿದ್ರು. ಅಂದ್ರೆ ಅವ್ರು ರೆಗ್ಯುಲರ್ಲಿ ಅಲ್ಲಿ ವಿಸಿಟ್ ಮಾಡ್ತಾರಂತೆ. ಅದಕ್ಕೆ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅಲ್ಲಿ ಶಿರೋಡದ ಬೀಚ್ ಓನರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಅಡ್ವಾನ್ಸ್ ಬುಕ್ ನಾವು ಆಲ್ರೆಡಿ 1 ಮಂತ್ ಮೊದಲೇ ಮಾಡಿದ್ವಿ. ಅದ್ ಹೆಂಗ್ ಮಾಡಿದ್ವಿ, ಅವ್ರ ಕಾಂಟ್ಯಾಕ್ಟ್ ಅದೊಂದು ನಿಮ್ಗೆ ಸಪ್ರೇಟ್ ಆಗಿ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ನಾಗ ಎಲ್ಲ ಡೀಟೇಲ್ಸ್ ಹಾಕಿತಿರ್ತೇನೆ. ನನಗೊಂದು ಮೊದ್ಲಿಂದ ಒಂದು ಮಜಾ, ಗಾಡಿ ಬೈಕ್ ಮೇಲೆ ಅಡ್ಡಾಡ್ಬೇಕಂತ ಹೇಳಿ. ಎಷ್ಟೇ ದೂರ ಇರ್ಲಿ ಬೈಕಿನ ಫಸ್ಟ್ ರೆಫರೆನ್ಸ್ ಬೈಕ್ ಕೊಡ್ತೇನೆ. ಆಮೇಲೆ ಮೇಡಮ್ ಈಗೀಗಂತೂ ಅವ್ರಿಗೂ ಭಾಳ ಲೈಕ್ ಆಗ್ತಾ ಇದೆ. ಸರೌಂಡಿಂಗ್ ನೇಚರ್ ಎಲ್ಲ ಎಂಜಾಯ್ ಮಾಡ್ಕೋತ ಹೋಗ್ಬೋದು. ಮತ್ ನಂಗೆ ಜಂಗಲ್ ನಲ್ಲಿ ಡ್ರೈವಿಂಗ್ ಮಾಡ್ಲಿಕ್ಕೆ ಭಾಳ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ಆನ್ ದ ವೇ ಇಲ್ಲಿ 2 ಫಾಲ್ಸ್ ಇರ್ತಾವ ಅಂಬೋಲಿ ಕಡೆ. ಈ ಆಕ್ಚುಲಿ ನೀರಿಲ್ಲ ಅಲ್ಲಿ, ಆದ್ರೂ ನಿಮ್ಗೆ ನಾನು ತೋರಿಸ್ತೇನೆ. ನಾನು ಹಿಂಗೆ ಮಜಾ ಮಾಡ್ಬೋದು. ಫುಲ್ ಪ್ಲೇನ್ ಏರಿಯಾ, ಮಸ್ತ್ ಏರಿಯಾ ಅದ. ಫುಲ್ ಮಸ್ತಿ ಮಾಡ್ಕೋತ ಹೋಗಿದ್ವಿ ಈಗ. ಆಮೇಲೆ ಹೋಂಡಾ CB 350 ಗಾಡಿ ಅದ ನಮ್ಮ ಬೈಕ್. ಅದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದು ಎಷ್ಟು ಎವರೇಜ್ ಕೊಡುತ್ತೆ ಘಾಟ್ ಸೆಕ್ಷನ್ನಾಗ, ಆ ಗಾಡಿ ಹೆಂಗದ, ಗಾಡಿ ಪರ್ಫಾರ್ಮೆನ್ಸ್ ಹೆಂಗದ ಎಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ ನಾನು. ನೇಚರ್ ಅಂತೂ 1 ನಂಬರ್. ಕ್ಲೈಮೇಟ್ ಫುಲ್ ಕ್ಲಿಯರ್ ಇತ್ತ. ಥಂಡಿ ಅಷ್ಟಿದ್ರಲ್ಲ, ಅದಕ್ಕೆ ನಾವು ಲೇಟ್ ಮಾಡಿಬಿಟ್ಟಿದ್ವಿ. ಥಂಡಿ ಭಾಳ ಇರ್ತದ ಅಂತ ಹೇಳಿ ನಾವು ಲೇಟ್ ಮಾಡಿಬಿಟ್ಟಿದ್ವಿ. ಅಡ್ವಾಂಟೇಜ್ ನಮಗೆ ಸಿಕ್ತು. ಇದು ಅಂಬೋಲಿ ನಿಯರ್ ಏರಿಯಾದ ಘಾಟ್. 62 ಕಿಲೋಮೀಟರ್ ಆದ್ಮೇಲೆ ಫಸ್ಟ್ ಬ್ರೇಕ್. ಇಲ್ಲೊಂದು ಫಾಲ್ಸ್ ಅದ ಆನ್ ದ ವೇ ಟು ಅಂಬೋಲಿ. ನೀವು ತೋರಿಸ್ತೇನೆ. ಇಲ್ಲೊಂದು ಮಂದಿರ ಇದೆ. ಇದು ಮಾನ್ಸೂನಲ್ಲಿ ಫುಲ್ ರಶ್ ಇರುತ್ತೆ ಈ ಜಾಗ.
ಇಲ್ಲಿ ಮಗ ಏನು ನೋಡ್ಲಿಕ್ಕೂ ಸಿಗಲ್ಲ, ಅಷ್ಟು ರಶ್ ಇರುತ್ತೆ. ಬ್ಯಾಗ್ನಾಗಿಂದ ಕ್ಯಾಪ್ ತೊಗೊಂಡು ಹೊಂಟಿತ್ತದ. ನಮ್ದೊಂದು ಇರ್ಲಿ ಅಂತ ಹೇಳಿ ಇಬ್ರು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಅಲ್ಲಿ ಆಗಲೇ ಮುಂದೆ ಫಾಲ್ ತೋರಿಸಿನಲ್ಲ, ಅದನ್ನ ನೋಡ್ಲಿಕ್ಕೆ ಸೈಡಿಗೆ ಒಂದು ಹಾದಿ ಅದ. ಹಾದಿ ಅಂತೂ ಭಾಳ ಗಲೀಜ್ ಅದ, ಟೂರಿಸ್ಟ್ ಹೋಗ್ತಾರ, ಮೇಂಟೈನ್ ಮಾಡಲ್ಲ. ನಿಲ್ಲಿಕ್ಕೆ ಈಸಿ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಲಿ. ಅರೌಂಡ್ 200 ಫೀಟ್ ಕೆಳಗಡೆ ನೀರು ಬೀಳುತ್ತೆ. ಶಬ್ದ 1 ನಂಬರ್ ಇರ್ತದೆ. ಈ ಫಾಲ್ಸ್ ಹೆಸರು ನನಗೂ ಗೊತ್ತಿಲ್ಲ, ಯಾರು ಗೊತ್ತಿದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಅಂಬೋಲಿ ಸ್ಪೆಷಲ್ ಅಂಬೋಳಿ ಉಸಳ ಅಂತ, ಅದ್ರ ಜೊತೆ ಒಂದು ದೋಸೆ ಕೊಟ್ಟಾರ. ಆಮೇಲೆ ಇದ್ರೊಳಗೆ ಏನು ಅಂಬೋಲಿ ಸ್ಪೆಷಲ್ ಕಾಳು ಸಿಗ್ತಾವಂತ, ಅದ್ರದ್ದು ಒಂದು ಉಸಳ ಅದ. ನಮ್ಮ ಮೇಡಮ್ ಆ್ಯಸ್ ಯೂಸ್ವಲ್ ಒಂದು ಇಡ್ಲಿ. ನಮ್ಮ ಮೇಡಮ್ಗೆ ಹೇಳ್ತೇನೆ, ಎಲ್ಲಿ ಹೋಗ್ತೇವಲ್ಲ ಅಲ್ಲಿ ಏನು ಫೇಮಸ್ ಅದ ಅದನ್ನ ತಿನ್ಬೇಕು. ಯಾಕಂದ್ರೆ ಅವ್ರಿಗೆ ಅದೊಂದ ಮಾಡಕ್ಕೆ ಬರ್ತದ. ಇವ್ರು ಬ್ಯಾಡ ಅಂದ್ರೆ ಇಡ್ಲಿ ತೊಗೊಂಡಾರ, ಅದ್ರ ಬಿ ಹೇಳ್ತಾರೆ, ಕೇಳ್ರಿ ಅವ್ರು. ಜೋರ ಸಾಂಬಾರ್ ತೋರ್ಸು, ಚಮಚಿ ತೋರ್ಸೋದು ಸಾಂಬಾರ್ನಾಗ ಏನೂ ಇಲ್ಲ. ಯಾರು ನೇಚರ್ ಲವರ್ ಅದ್ರಿ, ಅಂಬೋಲಿ ಘಾಟ್ ನಿಮ್ಗೆ ಭಾಳ ಲೈಕ್ ಆಗತ್ತ. ಈಗ ವಿಂಟರ್ ಸೀಸನ್ ಯಾಕೆ ಹಿಂಗದ, ಅದು ಮಳೆಗಾಲನಾಗ ನೀವು ಇಮ್ಯಾಜಿನ್ ಮಾಡ್ಕೊರಿ ಎಷ್ಟು ಚಂದ ಕಾಣ್ತಿರ್ಬೋದು ಅಂತ ಹೇಳಿ. ಆಮೇಲೆ ಇಲ್ಲಿ ಮಂಗೆಗಳ ಭಾಳ ಇರ್ತಾವ, ಕೆಂಪು ಮಂಗೆಗಳ. ಅದಕ್ಕೆ ಯಾವ ರೀತಿ ಎಂಟರ್ಟೈನ್ ಮಾಡಬಾರ್ದು, ಅವೇನ ಮುಸಾವರಿ ಬರಂಗಿಲ್ಲ. ಅದಕ್ಕೆ ಹಣ್ಣು ಕೊಟ್ಟನೆ, ನೀರಿನ ಬಾಟಲ್ ಕೊಟ್ಟನಿ, ಹಂಗೇನು ಮಾಡಕ್ಕೆ ಹೋಗ್ಬೇಡಿ. ಇದು ಅಂಬೋಲಿ ಫಾಲ್ಸ್ ಏರಿಯಾ. ಇಲ್ಲಿ ಅದು ಸಹ ಟೂರಿಸ್ಟ್ ಸ್ವಲ್ಪ ಹೆಚ್ಚಿಗೆ ಇದ್ರು, ಯಾಕಂದ್ರೆ ನಾವು ಮಂಡೇ ಮಾರ್ನಿಂಗ್ ಹೋಗ್ತಾ ಇದ್ವಿ. ಆಮೇಲೆ ಇಲ್ಲಿ ತಿಂಡಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು, ಯಾಕಂದರೆ ವರ್ತ್ ಅಷ್ಟಿರಲ್ಲ, ಎಲ್ಲ ಡಬಲ್ ತ್ರಿಬಲ್ ರೇಟ್ ಹೇಳ್ತಾರೆ. ಆದಷ್ಟು ನೀವು ಬೆಳಗಾವಿ ಮತ್ತು ಚಂದಗಢ ಸೈಡ್ ನಾಷ್ಟ ಮಾಡ್ಕೊಂಡು ಬಂದ್ರೆ ಭಾಳ ಒಳ್ಳೇದು. ಇದು ಆ್ಯಕ್ಚುಲಿ ಅಂಬೋಲಿ ಫಾಲ್ಸ್, ನೀರಿಲ್ಲ. ನೀರಿದ್ದಾಗ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅರೌಂಡ್ ಒಂದು 20 to 25 ಕಿಲೋಮೀಟರ್ ಘಾಟ್ ಸೆಕ್ಷನ್ ಹತ್ತದ. ಮೋಸ್ಟ್ ಬ್ಯೂಟಿಫುಲ್. ಆಮೇಲೆ ಗಾಡಿ ಬೈಕ್ ರೈಡ್ ಮಾಡ್ಲಿಕ್ಕಂತರೂ
1 ನಂಬರ್ ಜಾಗ. ನೇಚರ್ ಎಂಜಾಯ್ ಮಾಡ್ಕೋತ ಈಸಿಲಿ ಹೋಗ್ಬೋದು ನೀವು. ಆ್ಯಕ್ಚುಲಿ ನಾವು ಹೊಂಟಿದ್ದೀಗ ಡಿಸೆಂಬರ್ 30ಗೆ ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮ್ಗೆ. ಹೈದರಾಬಾದು, ತೆಲಂಗಾಣ, ಆಂಧ್ರ ಈ ಸೈಡ್ ಟೂರಿಸ್ಟ್ಗಳು ಭಾಳ ಇದ್ರಿ. ಈಗ ಅಂಬೋಲಿ ಸೈಡ್ ಆಯ್ತು, ಇವರು ಎಲ್ಲ ಶಿರೋಡ ರೋಡ್ ಅಂದರೆ ಸಾವಂತವಾಡಿಯಿಂದ ಗೋವಾ ರೋಡ್ ಚೆನ್ನಾಗಿದೆ ಅಂತೇಳಿ ಆಲ್ಮೋಸ್ಟ್ ಎಲ್ಲರೂ ಇದೇ ರೋಡ್ ಪ್ರಿಫರ್ ಮಾಡ್ತಾರೆ ಗೋವಾಗೆ ಹೋಗ್ಲಿಕ್ಕೆ. ಇವೆಷ್ಟು ಕಾರ್ ಕಾಣ್ತಿದ್ದೇವಲ್ಲ, ಎಲ್ಲರೂ ಹೋಗ್ತಾ ಇರೋದು ಗೋವಾಕ್ಕೆ. ಘಾಟ್ ಸೆಕ್ಷನ್ನಾಗ ಏನಿಲ್ಲ ಅಂದ್ರೆ ಒಂದು 20-25 ಕಿಲೋಮೀಟರ್ ಗಾಡಿ ಹೊಡೆದು ನಾವು ಎಂಟ್ರಿ ಆಗಿದ್ದು ಸಾವಂತವಾಡಿ. ಒಂದು ಚಂದ ಅಂತದ ಗುಡ್ಡಗಾಡ ಪ್ರದೇಶ ಇರೋದು, ಒಂದು ಸ್ವಚ್ಛ ಒಂದು ಊರು. ನೋಡ್ಲಿಕ್ಕಂತರೂ ಒಂಥರ ಮಸ್ತ್ ಅನಿಸ್ತದ. ಸೆಂಟ್ರನೇ ಒಂದು ದೊಡ್ಡ ಲೇಕ್ ಅದ. ಮಾಡಿಸಿದ ಜಾಗ ಟೂರಿಸ್ಟ್ ಪ್ಲೇಸಿಗೆ. ಸಾವಂತವಾಡಿಯಿಂದ ನೀವು ರೈಟ್ ತೊಗೊಂಡ್ರೆ ಅಂದ್ರೆ ಇದಕ್ಕೆ ಹೋಗ್ತೀರಿ, ಶಿರೋಡಕ್ಕೆ ಹೋಗ್ತೀರಿ. ಲೆಫ್ಟ್ ಟರ್ನ್ ತೊಗೊಂಡ್ರೆ ಗೋವಾಕ್ಕೆ ಹೋಗ್ತೀರಾ. ಇದು ನಾವು ಶಿರೋಡ ಬೀಚ್ ಇದು ಎಂಟ್ರೆನ್ಸಿಗೆ. ಇವತ್ತು ಫಸ್ಟ್ ಡೇದಷ್ಟೇ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ನಾವು ಎಲ್ಲೆಲ್ಲಿದ್ವಿ, ಏನು ಮಾಡಕ್ಕೆ ಬಂದಿದ್ವಿ ಅಂತೇಳಿ. ಸೆಕೆಂಡ್ ಪಾರ್ಟ್ನಾಗ ಶಿರೋಡ ಫುಲ್ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಹೇಳ್ತೀವಿ ನಾವು ಏನೇನು ಎಂಜಾಯ್ ಮಾಡಿದ್ವಿ, ನಿಯರ್ ಬೈ ಪ್ಲೇಸಸ್ ಏನಿದ್ವಿ ಅಂತೇಳಿ. ಒಂಥರ ಬೀಚ್ನಾಗ ಕೂತ ಸಮುದ್ರ ಅಲೆಗಳ ಸೌಂಡ್ ಕೇಳಕ್ಕೆ ಒಂಥರ ಮಜಾ ಅನಿಸ್ತದ. ಇದೆಲ್ಲರ ನಡುವೆ ನಾವು ರೂಮ್ ತೋರಿಸೋದು ಮರೆತು ಬಿಟ್ಟೆ. ನಾವು ಬುಕ್ ಮಾಡಿದ್ದು ಸಿಲ್ವರ್ ಸ್ಯಾಂಡ್ ಬೀಚ್ ರೆಸಾರ್ಟ್ ಅಂತ ಹೇಳಿ. ಇದರ ರೆಫರೆನ್ಸ್ ನಮ್ಮ ಕಡೆ ಸಿಕ್ಕಿದ್ದು ನಮ್ಮ ಸ್ಟೋರ್ ಮ್ಯಾನೇಜರ್ ರಾಹುಲ್ ಕಡೆಯಿಂದ. ಅವ್ರು ರೆಗ್ಯುಲರ್ ಇಲ್ಲಿ ವಿಸಿಟ್ ಮಾಡ್ತಾರಂತೇಳಿ. ರೆಸಾರ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿದೈತಿ. ಇಲ್ಲಿ ಟೋಟಲ್ ಒಂದು 10-12 ಕಾಟೇಜಸ್ ಇದಾವೆ. ಡಿಪೆಂಡಿಂಗ್ ಅಪಾನ್ ನೀವು ಎಷ್ಟು ಮಂದಿ ಹೊಂಟಿರಿ ಆ ಕೆಪಾಸಿಟಿ ಮೇಲೆ ಅವ್ರು ರೂಮ್ ಸೈಜ್ ನಿಮ್ಗೆ ಹೇಳ್ತಾರ. ಅಲ್ಲಿ ಒಂದೇ ಸೈಜ್ ರೂಮ್ ಇಲ್ಲ, ಫ್ಯಾಮಿಲಿಗೆ ರೂಮ್ ಬೇರೆ ಅದ, ಕಪಲ್ಗೆ ಬೇರೆ ಅದ, ಫುಲ್ ಫ್ರೆಂಡ್ಸ್ ಜೊತೆ ಅಂದ್ರೆ ದೊಡ್ಡ ಹಾಲು ರೂಮು ಅವ್ರ ಕಡೆ ಸಿಗ್ತಾವ. ಆಮೇಲೆ ಇಲ್ಲಿ ನಾವು ಆಕ್ಚುಲಿ ಹೋಗಿದ್ದು ರಾಹುಲ್ ಬಾ ಹೇಳಿದ್ದೆ ನಮ್ಗೆ ಇಲ್ಲಿ ಊಟ ಚಲೋ ಸಿಗ್ತದ ಅಂತ ಹೇಳಿ, ಅದನ್ನ ಟ್ರೈ ಮಾಡ್ಲಿಕ್ಕೆ. ಇಲ್ಲಿ ಹೆಂಗ್ ಮಾಡ್ತಾರಂದ್ರ ಅಲ್ಲಿ ಡೈಲಿ ಏನ್ ಫ್ರೆಶ್ ಆಗಿ ಸಿಗತ್ತಲ್ಲ ಸಮುದ್ರದಿಂದ ಮೀನುಗಳ, ಅದನ್ನ ತಂದ ಅದನ್ನ ಕುಕ್ ಮಾಡಿಕೊಡ್ತಾರ. ನಿಮ್ಮ ಬೇರೆ ರೆಸಾರ್ಟ್ ಗತ್ಲೆ ಅಡ್ವಾನ್ಸ್ ನೀವು ಹೇಳಬೇಕು ಹಂಗೇನಿಲ್ಲ. ಅವ್ರ ಕಡೆ ನೀವು ಹೇಳಬೇಕು ನಿಮ್ಗೆ ಏನ್ ಬೇಕಲ್ಲ ಅದು ಇರತ್ತದ ಅಲ್ಲಿ. ಅವ್ರ ಮೆನ್ಯೂ ಕಾರ್ಡ್ ನಲ್ಲಿ ದೊಡ್ಡದ ಮೆನ್ಯೂ ಕಾರ್ಡ್. ಇದು 6 ನಂಬರ್ ಕಾಟೇಜ್ ನಮ್ದು. ಆಮೇಲೆ ಸಪ್ರೇಟ್ ಡೈನಿಂಗ್ ಏರಿಯಾ ಅದ, ಪಾರ್ಕಿಂಗ್ ಏರಿಯಾ ಅದ. ಎಕ್ಸಾಕ್ಟ್ಲಿ ನೀವು ರೂಮ್ ದಿಂದ ಹೊರಗೆ ಬಂದ್ರೆ ಡೈರೆಕ್ಟ್ ಬೀಚ್ ನಲ್ಲಿ ಎಂಟ್ರಿ ಆಗ್ಬೋದು. ಇಂಥ ಇನ್ನಷ್ಟು ಜಾಗ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಪಾರ್ಟ್ 1. ಪಾರ್ಟ್ 2 ಅಲ್ಲಿ ನಿಮಗನ ಬೀಚ್ ಸುತ್ತಮುತ್ತಲು ಏನದ, ಶಿರೋಡ ಸುತ್ತಮುತ್ತಲು ಯಾವ್ಯಾವ ಪ್ಲೇಸ್ ನೀವು ನೋಡ್ಬೇಕು, ಆಮೇಲೆ ಎಷ್ಟು ಖರ್ಚಾಗುತ್ತ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ ನಾನು. ನಾವು ಊಟ ತೊಂದಿದ್ದು ಕಿಂಗ್ ಫಿಶ್ ಥಾಲಿ. 2 ಪೀಸ್ ಫಿಶ್ ಇರುತ್ತ, ಜಿಂಗೆ ಇರ್ತದ, ಆಮೇಲೆ ಮೀನ್ ಸಾರು ಇರ್ತದ, 2 ಚಪಾತಿ, ರೈಸ್. ಊಟ ಮಂತ್ರ 1 ನಂಬರ್ ಇರ್ತದೆ. ರಾಹುಲ್ ಹೇಳಿದ್ದ ಕರೆ ಅನಿಸ್ತು ನಮಗಲ್ಲೇ. Please do subscribe our YouTube channel. For more interesting videos, follow me. See you in part 2 video.